ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ನನ್ನ ಮುದ್ದು ಕಂದಮ್ಮನ ಕಿವಿ ಚುಚ್ಚಿದ್ದು ವಿಡಿಯೋ ಒಂದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ಯಾವಾಗ ನಮ್ಮ ಮನೆಯವರಂದರು ಇವತ್ತು ಸಂಜೆ ರೆಡಿ ಆಗೋ ಕಿವಿ ಚುಚ್ಚಕ್ಕೆ ಪಾಪ ಕರ್ಕೊಂಡು ಹೋಗಬೇಕು ಅಂತ ಅಂದಾಗ ನಾನು ಅಷ್ಟು ಯಾವತ್ತೂ ನಾನು ಎಮೋಷ್ನಲ್ ಆಗಿರಲಿಲ್ಲ. ಬಟ್ ಆವತ್ತು ನಾನು ತುಂಬ ಎಮೋಷ್ನಲ್ ಆಗಿದ್ದೆ. ಆ ಕಣ್ಣಲ್ಲೆಲ್ಲ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಯಪ್ಪ 3 months ಹೆಂಗೆ ಕಂಪ್ಲೀಟ್ ಆಗ್ಬಿಡ್ತಲ್ಲಪ್ಪ ಅಂತ ಹೇಳಿಬಿಟ್ಟು ಅವತ್ತು ನಾನು ಸ್ವಲ್ಪ ಕಣ್ಣೀರು ಹಾಕಿದೆ. ಯಪ್ಪ ನನ್ನ ಮಗಳು ಎಷ್ಟು ಬೇಗ ದೊಡ್ಡೋಳಾಗ್ತಿದ್ದಾಳೆ ಅಲ್ಲ ಅಂತ ಹೇಳಿಬಿಟ್ಟು. ಸೊ ಬನ್ನಿ ವಿಡಿಯೋನ ನೋಡೋಣ, ಹೇಗೆ ನನ್ನ ಮುದ್ದು ಕಂದಮ್ಮ ಕಿವಿ ಚುಚ್ಚಿಸ್ಕೊಂಡಿದ್ದಾಳೆ ಅಂತ. ಕಿವಿ ಚುಚ್ಚಿಸೋಕ್ಕಿಂತ ಮುಂಚೆ ನಾನು ಅವ್ರದ್ದು ಮತ್ತು ಪಾಪದು ಒಂದು ಫೋಟೋ ತಕ್ಕೊಂಡೆ. ಸೊ ನಾನು ಕೂಡ ಒಂದು ಫೋಟೋನ ತಕ್ಕೊಂಡೆ, ಯಾಕಂದರೆ ಮತ್ತೆ ಈ ಫೇಸು ಬರಲ್ಲ ಅಂತ ಹೇಳಿಬಿಟ್ಟು. ಓಕೆ ಜೈ ಜೈ ಓಯ್ ಓಯ್ ಆಯ್ತು ಕಣಪ್ಪ. ಆಯ್ತು ಬಿಡು ಮಗಳೇ. ಆಯ್ತು ಆಯ್ತು ಮಗಳೇ, ಆಯ್ತು ಮಗಳೇ, ಆಯ್ತು ಆಯ್ತು ಆಯ್ತು. ಹೂನಪ್ಪ ಸೆಕೆಂಡ್ ಅಷ್ಟೇ. ಹೋಗ್ಯ ನಾರಾಜ ಬಾಬಾ ಮಂಗಲಮೂರ್ತಿ ಕಡೆ ಬರಲ್ಲ ಎಲ್ಲಿ ಬೈಕಲ್ಲಿ ಹೋಗ್ಯ ಆ ಕಡೆ ಬರಲ್ಲ. ಯಾರದು? ಎಲ್ಲಿದೆ ಇದು? ಯಾರದು? ಹೆಂಗಿಡ್ಕೊ ಆ ಕಡೆ ತಿರ್ಗಿಸ್ಕೋಣ. ಹೌದು, ಸೆಕೆಂಡ್ ಅಷ್ಟೇ ಆಮೇಲೆ ಯಾರದು? ಯಾರದು? ಬಂದು ಆರಾಮಳೆ ಜೋ ಆಯ್ತು. ಓಯ್ ಆಯ್ತು ಬಿಡಮ್ಮ. ಅಮ್ಮ ಕರೆಸರಿ ಯಾಕೆ ಬಿಡ ಹಾಕೊಂಡು ಓಡಾಡಕ್ಕೆ ಹೆಂಗೆ ರಿಯಾ ತಡಿ, ಪಾಪು ಹತ್ರ ಹೋಗಿಲ್ಲ ನೀನು. ಪಾಪು ತೋರಿಸ್ತಾರೆ. ಸೊ ಫೈನಲಿ ಕಿವಿ ಚುಚ್ಚಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಜಸ್ಟ್ 2-3 minutes ಹತ್ತಲು, ಆಮೇಲೆ ಫುಲ್ ಸೈಲೆಂಟ್ ಆದಳು. ಅವಳಿಗೆ ನೋವೊಂದು ಚೂರು ಗೊತ್ತೇ ಆಗಲಿಲ್ಲ ಪಾಪ. ನೋಡಿ ಎಷ್ಟು ಚೆಂದಾಗಿ ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.